ನನ್ನ ಮಾಣಿಕ್ಯದ ಜೋಡುಗಳನ್ನ ತಯಾರಿಸೋಣ ಕಲ್ಯಾಣಿ, ಜೋಡುಗಳನ್ನ ತಯಾರಿಸೋಣ. ಒದಗಿತೀಯ ಮಗೆ ಒದಗಿತೀಯ ಮಗಿಂತ ಭಾಗ್ಯ. ಹರಬಸವ ಗುರುಬಸವ ಹರಬಸವ ಹರಬಸವ ಗುರುಬಸವ ಶಿವಬಸವ ಹರಬಸವ ಗುರುಬಸವ ಶಿವಬಸವ ಹರಬಸವ ಶಿವಬಸವ ಗುರುಬಸವ ಹರಬಸವ ಶಿವಬಸವ ಗುರುಬಸವ ಹರಬಸವ ಗುರುಬಸವ ಹರಬಸವ ಗುರುಬಸವ ಹರಬಸವ ಗುರುಬಸವ. ಕಲ್ಯಾಣಿ, ಎಂತ ಅದ್ಭುತವಾಗಿರ್ತಕ್ಕಂಥ ಪಾದರಕ್ಷೆಗಳು. ಸ್ವಾಮಿ, ಈ ಪವಿತ್ರವಾದ ಪಾದರಕ್ಷೆಯನ್ನು ಅಣ್ಣನವರಿಗೆ ಅರ್ಪಿಸಿ ಬನ್ನಿರಿ. ಆಗಲಿ ಕಲ್ಯಾಣಿ, ಆಗಲಿ. ನಾನು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನ ಗುರುದೇವರಿಗೆ ಅರ್ಪಿಸಿ ಬರೋಣ. ಓ ಬಸವ ತಂದೆ, ಓ ಬಸವ ರಾಜ, ಕರುಣೆ ಇರಲಿ ಗುರುದೇವ ನಿನ್ನ ಮಕ್ಕಳ ಮೇಲೆ. ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇವುಗಳಿಗೆ ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಕಂಪಿತ ನಮ್ಮ ಕೂಡಲ ಕರುಣಾಳು ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಗುರುದೇವ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಶಿವಭಕ್ತರಾದ ಶರಣ ಹರಳಯ್ಯನವರು ತಮ್ಮ ದರ್ಶನಕ್ಕಾಗಿ ಬಾಗಿಲಲ್ಲಿ ಕಾದು ನಿಂತಿರುವರು. ಯಾರು? ಪೂಜ್ಯ ಹರಳಯ್ಯನವರು ಬಂದಿಹರೇ? ಎಂತ ಪ್ರಮಾದವಾಯಿತು! ಹರ ಭಕ್ತರು ಬಾಗಿಲಲ್ಲಿ ಬಂದು ನಿತ್ತರು ಎನಗರಿವಾಗಬಾರದೆ. ಬನ್ನಿ ಬನ್ನಿ, ಶರಣು ಶರಣಾರ್ಥಿ ಗುರುವೇ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಶಿವಭಕ್ತ ಹರಳಯ್ಯನವರು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಹರಳಯ್ಯನವರೇ, ಇಷ್ಟೇಕೆ ಉದ್ವಿಗ್ನತೆಯಿಂದ ಮಾತನಾಡುತ್ತಿರುವಿರಿ? ಏನು ತಮ್ಮ ವಿಚಾರ? ಸಂಕೋಚವಾಗಿ ಹೇಳಿ. ಸರ್ವವನ್ನು ತಿಳಿದವರು ತಾವು ಗುರುವೇ. ಪಾಮರನಾದ ನಾನು ನಿನಗೆ ತಿಳಿಸಿ ಹೇಳಬೇಕೆ ಬಸವ? ಗುರುದೇವ, ಬಸವ ತಂದೆ, ನನ್ನ ಮೇಲೆ ಬರಲಾರದ ಭಾರವನ್ನು ವರಿಸಿದೆಯಲ್ಲ ಗುರುದೇವ. ಭಾರ? ಯಾವ ಭಾರ ಹರಳಯ್ಯನವರೇ? ಗುರುವೇ, ಬಸವ ತಂದೆ, ನಾನು ರಾಜ ಬೀದಿಯಲ್ಲಿ ತಮ್ಮ ದರ್ಶನ ಅಪೇಕ್ಷೆಯಾಗಿ ಶರಣರೊಡನೆ ಕರಜೋಡಿಸಿ ನಿಂತಾಗ ತಾವು ಎದುರಿಗೆ ದಯಮಾಡಿಸಿದಿರಿ. ನಾನು ಭಕ್ತಿಯಿಂದ ಶರಣು ಎಂದೆ. ಅದಕ್ಕೆ ಪ್ರತಿಯಾಗಿ ತಾವು ಲೋಕ ಪೂಜ್ಯರಾದವರು ಶರಣು ಶರಣಾರ್ಥಿ ಶಿವಭಕ್ತ ಹರಳಯ್ಯ, ಕರುಣೆ ಇರಲಿ ಎನ್ನ ಮೇಲೆ ಎಂದು ಭಾರವಾದ ಹೊರೆಯನ್ನು ವರಿಸಿದಿರಿ ಗುರುವೇ, ಭಾರವಾದ ಹೊರೆಯನ್ನು ವರಿಸಿದಿರಿ.